ಊರಿಗೆ ಹೋಗ್ಬೇಕಿತ್ತು, ಕಾಡಿನ ಮಧ್ಯೆ ಪ್ರಯಾಣ ಮಾಡ್ತಾ ಇದ್ದ. ಒಂದು ಆನೆ ಅಟ್ಟಿಸ್ಕೊಂಡು ಬಂದ್ಬಿಡ್ತು. ಸ್ಪೀಡ್ ಓಡ್ತಾ ಇರುವಾಗ ನೆಲ ಆಕಾಶ ಏನು ಕಾಣಲಿಲ್ಲ. ಓಡಿದ್ರೆ ಎದುರಿಗೊಂದು ದೊಡ್ಡ ಹಳ್ಳ. ಆನೆಯಿಂದ ತಪ್ಪಿಸ್ಕೊಳ್ಬೇಕು, ಹಳ್ಳದೊಳಗೆ ಜಿಗಿಯೋಣ ಅಂತ ಹೋದ. ನೋಡಿದ್ರೆ ಅದು ಬಾವಿ, ನೆಲ ಬಾವಿ. ಆ ಜಿಗಿಯೋ ಕಾಲಕ್ಕೆ ಒಂದು ಬಳ್ಳಿ ಸಿಕ್ತು. ಅದು ಹಿಡ್ಕೊಂಡು ಒಳಗೆ ನೇತಾಡ್ತಾ ಇದ್ದ. ನೇತಾಡುವಾಗ ಸದ್ಯ ಆನೆಯಿಂದ ಪಾರಾದನಪ್ಪ ಅಂತ ಅನ್ಕೊಂಡ. ಅದ್ರ ಕೆಳಗೆ ನೋಡ್ತಾನೆ, ಒಂದು ಹೆಬ್ಬಾವು ಕಾಯ್ತಾ ಇದೆ. ಇವನು ಬಿದ್ರೆ ನುಂಗ್ ಬಿಡೋಣ ಅಂತ. ಕೆಳಗೆ ಬಿದ್ರೆ ನನ್ನ ಕತೆ ಮುಗೀತು. ಏನೋ ಮಾಡಿ ಬಳ್ಳಿ ಹಿಡ್ಕೊಂಡೆ ಮೇಲ್ ಹೋಗ್ಬೇಕು ಅಂತ ಬಳ್ಳಿ ಅಂದ್ರೆ ಅಲ್ಲಿ 2 ಇಲಿಗಳು, ಬಳ್ಳಿ ಮೇಲೆ 2 ಇಲಿ. ಅದು ವೈಟ್ ರ್ಯಾಟ್ ಒಂದು, ಇನ್ನೊಂದು ಬ್ಲಾಕ್, ಬಿಳಿ ಇಲಿ ಕರಿ ಇಲಿ. 2 ಆ ಬಳ್ಳಿನ ಕಡಿತಾ ಇದೆ. ಅವು ಸ್ಟ್ರಾಂಗ್ ಹಲ್ಲು, ಅವು ನಮ್ಮ ತರ ಕಟ್ಟಿಸ್ಕೊಂಡ ಹಲ್ಲುಗಳಲ್ಲ, ಆ ಸ್ಟ್ರಾಂಗ್ ಹಲ್ಲಲ್ಲಿ ಕಡಿತಾ ಇದೆ. ಯಾವಾಗ ಕಟ್ ಮಾಡಿ ಕೆಳಗೆ ಬೀಳ್ತೀನೋ ಗೊತ್ತಿಲ್ಲ. ಇಷ್ಟರ ಮಧ್ಯದಲ್ಲಿ ಅಲ್ಲೊಂದು ಮೇಲೊಂದು ಮರದಲ್ಲೊಂದು ಜೇನುಗೂಡು. ಆ ಜೇನುಗೂಡಿಂದ ಒಂದೊಂದೇ ಡ್ರಾಪು ಹನಿ ಹನಿಯಾಗಿ ಹನಿ ಬೀಳ್ತಾ ಇತ್ತು. ಇವನು ಅದಕ್ಕೆ ಅಂತ ನಾಲ್ಗೆ ಒಡ್ತಾ ಇದ್ದಾನೆ. ಹೊರಗೋದ್ರೆ ಆನೆ, ಕೆಳಗೋದ್ರೆ ಹೆಬ್ಬಾವು. ಹಿಡ್ಕೊಂಡಿರೋ ಬಳ್ಳಿನ ಇಲಿ ಕಡಿತಾ ಇದೆ. ಇಷ್ಟರ ಮಧ್ಯದಲ್ಲಿಯೂ ಎಂಜಾಯ್ ಮಾಡ್ತಾ ಇದ್ದಾನೆ. ಏನದು? ಜೇನುತುಪ್ಪ. ಅದೇನು ಕಂಟಿನ್ಯೂ ಬೀಳ್ತಿಲ್ಲ. ಆಗೊಂದು ತೊಟ್ಟು ಈಗೊಂದು ತೊಟ್ಟು, ಯಾವಾಗಲೂ ವರ್ಷಕ್ಕೊಂದು ತೊಟ್ಟು ಬೀಳುತ್ತಾ. ಬೀಳೋ ಟೈಮ್ ಅಂತ ಹೋಗೋದು, ಸಿಕ್ತು ಇಲ್ದೇರಿಲ್ಲೇ ಇಲ್ಲ. ಇದು ಯಾವುದೋ ಓಲ್ಡ್ ಸ್ಟೋರಿ ಅಲ್ಲ ರೀ, ನಮ್ಮ ಸ್ಟೋರಿನೇ. ನಮ್ಮ ಹೆಸರು ಹಾಕಿದ್ರೆ ಪುಸ್ತಕ ಮೈಲಿಗೆ ಆಗತ್ತೆ ಅಂತ ನಮ್ಮ ಹೆಸರು ಹಾಕಿಲ್ಲ. ಜೀವನೇ ಓಡುವವ ಜೀವನೇ. ಮುಪ್ಪೆ ಆನೆ ಇದ್ದ ಹಾಗೆ, ಓಲ್ಡ್ ಏಜ್ ಅಟ್ಟಿಸ್ಕೊಂಡು ಬರುತ್ತೆ. ಏನಾರು ಮಾಡಿ ಅವಾಯ್ಡ್ ಮಾಡಬೇಕು ಅಂತ ಹೋಗಿ ಹಳ್ಳಕ್ಕೆ ಬೀಳ್ತೀವಿ. ಹಿಡ್ಕೊಂಡಿರೋದು ಬಳ್ಳಿ, ಇದು ಆಯುಷ್ಯ. ಕೆಳಗಿರುವ ಹಾವು ಮೃತ್ಯು, ನುಂಗ್ಲಿಕ್ಕೆ ಕಾಯ್ತಾ ಇದೆ. ಮೇಲಿರುವ ಬಳ್ಳಿ ನಮ್ಮ ಆಯುಷ್ಯ. ಅದನ್ನು ಕಡಿತಿರೋ ಬಿಳಿ ಇಲಿ ಡೇ ಟೈಮ್, ಕಪ್ಪಿಲಿ ನೈಟ್ ಟೈಮ್. ಹಗಲು ರಾತ್ರಿ ನಮ್ಮ ಒಂದು ದಿನ ಕಟ್ ಮಾಡ್ತಾ ಇದೆ. ನೀವು ಎಷ್ಟು ವಯಸ್ಸಾಗ್ತಿದ್ದೀರಿ? ಸುಮ್ಮನೆ 40 ವರ್ಷ ಆಗಿದೆ ಅಂದರೆ ಹಾವಿನ ಬಾಯಿ ಒಳಗೆ 40% ಹೋಗ್ಬಿಟ್ಟಿದ್ದೀರಿ ಅಂತ ಅರ್ಥ. 60 ಆಗಿದೆ ಅಂದರೆ 60% ಒಳಗೆ ಹೋಗ್ಬಿಟ್ಟಿದ್ದೀರಿ ಅಂತ. ಆ ಹಾವಿನ ವಿಚಿತ್ರ ಏನು ಗೊತ್ತಾ? ಅದು ಕಾಲ್ ಕಡೆಯಿಂದ ನುಂಗ್ಕೊಂಡು ಬರುತ್ತೆ. ಅದು ಕಾಲ್ ಕಡೆ, ಅದಕ್ಕೆ ಮೊದಲು ಬರೋದೇ ಕಾಲು ನೋವು, ಆಮೇಲೆ ಸೊಂಟ ನೋವು, ಆಮೇಲೆ ಭುಜ ನೋವು, ಆಮೇಲೆ ಇಲ್ಲಿ ತನಕ ಬಂದ್ರು. ಇಲ್ಲಿ ಬಂದಾಗ ನಾರಾಯಣ ಅಂದ್ರು ಕಕ್ ಬಿಡತ್ತೆ, ನಿಮ್ಮನ್ನು ಉದ್ಧಾರ ಆಗ್ಬಿಡ್ತೀರಿ.